ಅಲ್ಲಿ ಇಂದು ಅಳ್ತಾ ಇದ್ದಾಳೆ. ಅದೇ ತಾನೇ ಬೇಕಾಗಿರೋದು. ಅದೇ ತಾನೇ ಅವಳು ಹುಡುಕೊಂಡು ಬಂದಿದ್ದು. ಇಲ್ಲ ಅತ್ತೆ, ಅವಳು ನೆಮ್ಮದಿ ಪ್ರೀತಿನ ಹುಡ್ಕೊಂಡು ಬಂದಿದ್ದಾಳೆ. ಅದೆಲ್ಲ ಹುಡುಕೊಂಡು ಬಂದ್ರೆ ಸಿಕ್ಕಕ್ಕಿಲ್ಲ. ಅದನ್ನೆಲ್ಲ ಕೇಳ್ಕೊಂಬಂದಿರ್ಬೇಕು, ಪಡ್ಕೊಂಡು ಬಂದಿರ್ಬೇಕು. ಅತ್ತೆ, ಇಂದು ಕಣ್ಣಲ್ಲಿ ನೀರು ಹಾಕ್ತಿರೋಗ್ ನೋಡ್ಕೊ ಅಂತ ರಂಗೇಗೌಡರು ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ಬೇಸ್, ಅವನ್ ಕೇಳ್ದ, ನಿನ್ ಕೊಟ್ಟೆ. ಈಗ ಅನುಭವಿಸು. ಅವಳು ಕಣ್ಣೀರು ಹಾಕಂತ ತಡಿಯಕ್ಕೆ ಅದೇನು ಮಾಡ್ತೀಯೋ ಮಾಡು. ಅತ್ತೆ, ನಾನು ಗೌಡ್ರಿಗೆ ಮಾತು ಕೊಟ್ಟ ಹಾಗೆ ನಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮಗೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಕೈ ಬಿಟ್ಟು ಅವಳಿಗೆ ಇನ್ನೇನು ಹಿಂಸೆ ಕೊಡಬೇಡಿ ಪ್ಲೀಸ್. ಕೊಡ್ಲೇಬೇಕು, ಯಾರೇ ದಾರಿನೇ ಇಲ್ಲ. ಯಾಕೆ ಹೇಳು? ಅವಳಿಗೆ ಚಿತ್ರ ಹಿಂಸೆ ಕೊಟ್ರೆ ಅವಳಿಗಿಂತಲೂ ಹೆಚ್ಚಾಗಿ ನಿನಗೆ ನೋವಾಯ್ತದಲ್ಲ, ಅದಕ್ಕೆ ನೋಡಿ ನೋಡ್ತಾನೆ ಇವನಿ. ನೀನ್ ತಾನೇ ಅವಳನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟು ಕರ್ಕೊಂಬಂದಿರೋ ಶಕ್ತಿ ದೇವಿ. ಅದು ಹೆಂಗ್ ಕಾಪಾಡ್ತೀಯೋ ಕಾಪಾಡ್ಕೊ. ನನಗೆ ಬೇಕಾಗಿರೋದು ಅವಳು ಜೀವ ಅಲ್ಲ, ನಿಂದು ಜೀವ. ಕಮಲಿ, ಇಷ್ಟು ದಿನ ನೀನು ನನ್ನ ಪಕ್ಕದಲ್ಲೇ ಇದ್ರು ನನಗೆ ಗೊತ್ತೇ ಆಗಿರಲಿಲ್ಲ. ಆದರೆ ಇವತ್ತು ಅನಿಸ್ತಾ ಇದೆ ನೀನು ಹುಟ್ಟಿರೋದೇ ನನಗೋಸ್ಕರ ಅಂತ. ಹೌದಮ್ಮವ, ನಾನು ಅಟ್ಟೆಯ ಹುಟ್ಟಾಗಿಂದ ನೀನೇ ನನ್ನ ಗಂಡ ಅಂತ ಅನ್ಕೊಂಡಿವ್ನಿ. ನಾನು ಹುಟ್ಟಿರೋದು ನಿನ್ಗೋಸ್ಕರನೆಯಾ ಅಂತ ಅನ್ಕೊಂಡಿವ್ನಿ. ಹೌದಾ? ಎಂತ ಅದ್ಭುತವಾದ ಪ್ರೀತಿ ಕಮಲಿ ನಿಂತು. ಛೇ, ನನಗಿಷ್ಟು ದಿನ ಅರ್ಥನೇ ಆಗಿರ್ಲಿಲ್ವಲ್ಲ. ಇವಾಗ ಏನಂತೆ, ನೀನು ಹಂಗೆ ಅನ್ಕೋ. ಹೌದಮ್ಮವ, ನಿಜವಾಗ್ಲೂ ಹೇಳ್ತಿದ್ಯಾ? ನಿಜ ಏನ್ ಬಂತು ಮಣ್ಣು? ಅವ್ರು ನನ್ನ ಹೊಟ್ಟೆ ಉರ್ಸೋಕೆ ಹೀಗೆಲ್ಲ ಹೇಳ್ತಿದ್ದಾರೆ. ಯಾಕೆ? ಅದ್ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಏ ಕಮಲಿ ನೀನು ಅವಳ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ ಕಮಲಿ. ನೋಡು ನಾನು ನಿನ್ನ ಪಕ್ಕನೇ ಇದ್ದಾನೆ. ಯಾಕೆ ನನ್ನ ಮೇಲಿನ ಕಿಚ್ಚಿಗೆ ಹೀಗೆ ಯಾಕೆ ಅವಳ ಜೀವನ ಹಾಳು ಮಾಡ್ತಾ ಇದ್ದೀರಾ? ಬಿಟ್ಟು ಬಿಡಿ, ಅವಳು ಇನ್ನು ಬಾಳ್ ಬದುಕಬೇಕಾದವಳು. ಕರೆಕ್ಟಾಗಿ ಹೇಳ್ದೆ ಚಿನ್ನ. ಅವಳು ಬಾಳಿ ಬದುಕಬೇಕಾದವಳು, ನೀನು ಸಾಯ್ಬೇಕಾದವಳು. ಅಂದಮೇಲೆ ನೀನು ಯಾಕೆ ಇನ್ನೂ ಬದುಕಿದ್ಯಾ? ಹೋಗಿ ಸಾಯಿ. ನೋಡ್ ಕಮಲಿ, ಕಣ್ಣಾರೆ ನೋಡು, ಅರ್ಥ ಮಾಡ್ಕೋ. ಅವ್ರು ನನ್ನನ್ನು ಮಿಸ್ಯೂಸ್ ಮಾಡ್ಕೊಂಡಂಗೆ ನಿನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅನ್ಯಾಯವಾಗಿ ಏನೇನೋ ಆಸೆ ಇಟ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ಮರ್ಯಾದೆಯಿಂದ ದೂರ ಇದ್ದು ನಿನ್ನ ಜೀವನ ನೀನು ನೋಡ್ಕೋ. ಏಯ್, ನೀನೇನೆ ಅವಳಿಗೆ ಹೇಳ್ತೀಯಾ? ಮರ್ಯಾದೆಗೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿ ನಿನ್ನ ಜೀವನನ ನೀನು ನೋಡ್ಕೋ. ಇಲ್ಲ ಅಂದ್ರೆ ಅನ್ಯಾಯವಾಗಿ ಸಾಯ್ತ್ಯಾ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಬದುಕಿದ್ರು ಇಲ್ಲ, ಸತ್ರು ಇಲ್ಲ. ನಿಮ್ಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ಕೊಳ್ಳಿ.